ನಮಸ್ಕಾರ. ನಾನು ನಿಮ್ಮ ಮಗಳು ಸ್ನೇಹಿತೆ ಸಹೋದರಿ ಕಲ್ಪ. ಇವತ್ತೇ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಎಲ್ಲರೂ ಸೇರಿ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಮ್ಮನ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಇಲ್ಲಿ ಹೋಗಬೇಕಾದ್ರೆ ತಮಾಷೆ ಮಾಡ್ಕೊಳ್ತಾ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಊರಿಗೆ ಹೋಗೋ ತನಕ ಟ್ರೈನ್ ಮೇಲೆ ಕುತ್ಕೊಂಡು ಏನಾದರೂ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಾವು ಊರಿಗೆ ಹೋಗಿದ್ದ ಮಾರನೇ ದಿನ ಅಮ್ಮನ ಮನೆಯಲ್ಲಿ ಈ ಚೌಂಡಿ ಪೂಜೆ ಇತ್ತು. ಚೌಡೇಶ್ವರಿ ಪೂಜೆ ಅಂತಾರಲ್ವ, ಆ ಪೂಜೆ. ಇದನ್ನು ವರ್ಷದಲ್ಲಿ 2 ಸಲ ಮಾಡ್ತಾರೆ. ಒಂದು ದೀಪಾವಳಿ ಟೈಮಿಗೆ, ಅದು ಪಾಡ್ಯ ಅಂತ ಬರುತ್ತಲ್ವ, ಆ ಟೈಮಲ್ಲಿ ಒಂದು ಸಲ ಮಾಡ್ತಾರೆ. ಅದು ಕುಟುಂಬದ ಜನರಷ್ಟೇ ಸೇರಿ ಮಾಡ್ತಾರೆ. ಆಮೇಲೆ ಇದನ್ನು 2ನೇ ಸಲನ ಮೇ ತಿಂಗಳಲ್ಲಿ ಮಾಡ್ತಾರೆ. ಅದನ್ನು ಎಲ್ಲ ಕುಟುಂಬದವರು ಹಾಗೂ ಊರಿನ ಜನರು ಎಲ್ಲ ಸೇರಿ ಇದನ್ನು ಮಾಡ್ತಾರೆ. ಈ ಒಂದು ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿ ಖುಷಿಯಾಗಿ ಸಂತೋಷವಾಗಿ ಎಲ್ಲ ಕುಟುಂಬದವರು ಸೇರಿ ಚೆನ್ನಾಗಿ ಆಚರಿಸ್ತೇವೆ. ಇದನ್ನು ಒಬ್ಬರು ಮೇನಾಗಿ, ಅಂದರೆ ಆ ವರ್ಷ ಯಾರಿಗೆ ಚೌತಿ ಹಬ್ಬದ ಬಾರಿ ಬಂದಿರುತ್ತೋ ಆ ಮನೆಯವರು ಈ ಎಲ್ಲ ಒಂದು ಫಂಕ್ಷನಿನ ಖರ್ಚುಗಳನ್ನು ನೋಡ್ಕೋತಾರೆ. ಆಮೇಲೆ ಊರಿನ ಜನರಿಗೆ ಹಾಗೂ ಎಲ್ರಿಗೂ ಊಟ ಕೂಡ ಹಾಕ್ತಾರೆ ಆ ದಿನ. ಆಮೇಲೆ ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಮದುವೆ ಮಾಡಿಕೊಟ್ಟಂಥ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ಪೂಜೆಗೆ ಭಾಗವಹಿಸ್ತಾರೆ. ಹಾಗೆ ನಾನು ಕೂಡ ಹೋಗಿದ್ದೆ, ನಮ್ಮ ಅಕ್ಕಂದಿರು ಬಂದಿದ್ದರು, ಮತ್ತು ಕುಟುಂಬದಲ್ಲಿ ಎಲ್ಲ ಜನರು ಬರ್ತಾರೆ. ಬಂದಿರೋ ಹೆಣ್ಮಕ್ಳೆಲ್ಲ ಮತ್ತು ಕುಟುಂಬದವರೆಲ್ಲ ತಾಯಿಗೆ ಉಡಿಗಳನ್ನೆಲ್ಲ ತುಂಬ್ತೀವಿ. ಹಾಗೆ ನಾನು ತುಂಬ್ತಾ ಇದ್ದೇನೆ ಈ ಉಡಿಗಳನ್ನು. ಎಲ್ಲರೂ ತುಂಬುವುದನ್ನು ತೆಗಿಲಿಲ್ಲ, ಕೆಲವಷ್ಟೇ 1-2-3 ಜನ ತುಂಬುವುದನ್ನು ತೆಗೆದಿದ್ದೇನೆ. ಆಮೇಲೆ ಈ ಉಡಿ ಏನು ತುಂಬ್ತೀವಿ ನಾವು, ಲಾಸ್ಟಿಗೆ ಸವಾಲುಗಳನ್ನು ಮಾಡ್ಕೊಂಡು ನಾವೇ ಈ ಎಲ್ಲನೂ ತಗೊಳ್ತೀವಿ. ಆಮೇಲೆ ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಇರುತ್ತೆ. ಈಗ ಪೂಜೆ ನಡೀತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ. ಪೂಜೆ ಕೂಡ ನಡೀತಾ ಇದೆ, ಭಟ್ರು ಇದ್ದಾರೆ. ಇವರು ಮೇನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬಾಕಿ ಉಳಿದವರೆಲ್ಲ ಪಾರಾಯಣ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಸೈಡಿಗೆ. ಇವರೆಲ್ಲ ಅಕ್ಕ, ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಹೀಗೆ ಅವ್ರ ಮಕ್ಕಳೆಲ್ಲ ಇದ್ದಾರೆ. ಎಲ್ಲರೂ ಸೇರಿದಾಗ ಒಂಥರ ಖುಷಿ, ಏನೋ ಮಜಾ, ಒಂಥರ ಚೆನ್ನಾಗಿರುತ್ತೆ. ಇವರೆಲ್ಲ ಕುಟುಂಬದವರು. ಇವ್ರ ಅತ್ತಿಗೆ, ಅಕ್ಕ, ಇಬ್ಬರು ಅಕ್ಕಂದಿರು ಇದ್ದಾರೆ. ಇವ್ರು ನನ್ನ ಮಗ ವಿಡಿಯೋ ಮಾಡಬೇಕಾದ್ರೆ ಅಲ್ಲೇ ಒಂದು ನಾಟಕ ಮಾಡ್ತಾನೆ. ಇವ್ರ ಅಣ್ಣ, ಎಲ್ಲರೂ ಸೇರ್ತೀವಿ, ಚೆನ್ನಾಗಿರುತ್ತೆ. ನಾ ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಇಲ್ಲಾಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ. ಈಗ ಆರತಿ ನಡೀತಾ ಇದೆ. ಈ ಆರತಿ ಆದ ನಂತರ ಎಲ್ಲರೂ ಆರತಿ ತಗೊಂಡು ದೇವರಿಗೆ ಕೈ ಮುಗಿದು ಎಲ್ಲರೂ ಆಶೀರ್ವಾದವನ್ನು ತಗೊಳ್ತೀವಿ. ಈ ವಿಡಿಯೋ ಮಾಡುವಾಗ ನಾನು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಾಗ್ತಾ ಇದ್ದರೆ ಕ್ಷಮಿಸಬೇಕು ಎಲ್ಲರೂ. ಯಾಕಂದರೆ ನಾನು ಹೊಸದಾಗಿ ಈ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರೋದ್ರಿಂದ ಇನ್ನು ಸರಿಯಾಗಿ ನನಗೇನು ಹೆಚ್ಚು ರೆಕಾರ್ಡಿಂಗ್ ಆಗಲಿ ಅಥವಾ ಏನೇ ಆಗಲಿ ಸರಿಯಾಗಿ ಇದು ಆಗ್ತಾಯಿಲ್ಲ. ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ ಇನ್ನಷ್ಟು ಹೆಚ್ಚು ಚೆನ್ನಾಗಿ ಮಾಡಬೇಕು ಅಂತ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.
ನಾವು ಚಿಕ್ಕಂದಿನಿಂದಲೂ ಈಗಿನ ತನಕ ಕೂಡ ಈ ಚೌಂಡಿ ಅಮ್ಮನಿಗೆ ತುಂಬಾ ನಂಬ್ತೀವಿ. ಅವ್ರು ನಮ್ಮನ್ನು ಕೈ ಬಿಡಲಿಲ್ಲ. ನಮ್ಮ ಯಾವುದೇ ತೊಂದರೆಗಳಾದರೂ ಅವರು ಅದನ್ನು ಬಗೆಹರಿಸಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಈ ಅಮ್ಮನಿಗೆ ನಮ್ಮೆಲ್ಲರ ಕಡೆಯಿಂದ ಕೋಟಿ ಕೋಟಿ ಪ್ರಣಾಮಗಳು. ಎಲ್ಲ ಭಕ್ತರು ಯಾರ್ಯಾರು ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದಾರೆ ಅವರಿಗೂ ಕೂಡ ಅವರ ಎಲ್ಲ ಆಸೆ, ಎಲ್ಲ ಒಂದು ಕಷ್ಟ ಎಲ್ಲವನ್ನು ಪರಿಹಾರ ಮಾಡಿ ಎಲ್ಲರೂ ಸುಖವಾಗಿರುವಂತೆ ಮಾಡಲಿ ಅಂತ ನಾನು ಅಮ್ಮನ ಹತ್ರ ಕೇಳ್ಕೊಳ್ತೀನಿ. ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.